ಮಳೆಗಾಲದಲ್ಲಿ ಅಂಗಳದಲ್ಲಿ ಅಚ್ಚರಿಗಳೂ ಮೂಡುತ್ತವೆ. ಸೊ ಡ್ಯೂರಿಂಗ್ ದ ರೈನಿ ಸೀಸನ್ ಇನ್ ದ ಫ್ರಂಟ್ ಯಾರ್ಡ್ ಸರ್ಪ್ರೈಸಸ್ ಆಲ್ಸೋ ಟೇಕ್ ಪ್ಲೇಸ್. ಅಚ್ಚರಿ, ಸರ್ಪ್ರೈಸಸ್ ಮೂಡುತ್ತವೆ. ನಾವು ವಾಟ್ ಆರ್ ದಿ ಸರ್ಪ್ರೈಸಸ್? ಕಳೆದ ಮಳೆಗಾಲದಲ್ಲಿ ಹೂವಾಗಿ ಮೆರೆತು ಹೋಗಿದ್ದ ನಾಗದಾಳಿ ಗಿಡ. ಸೊ ಡ್ಯೂರಿಂಗ್ ದ ಪ್ರೀವಿಯಸ್ ರೈನಿ ಸೀಸನ್ ಹೂವಾಗಿ, that is the plant which flowered and it vanished. ಮರೆತು ಹೋಗಿದ್ದ ನಾಗದಾಳಿ ಗಿಡ ದುತ್ತೆಂದು ಅಲ್ಲೇ ಮೂಲೆಯಲ್ಲಿ ಮತ್ತೆ ಪ್ರತ್ಯಕ್ಷವಾಗಿ ಮಳೆಗೆ ಮುಖ ಒಡ್ಡುತ್ತದೆ. ಸಡನ್ಲಿ ದಿಸ್ ನಾಗದಾಳಿ ಗಿಡ ಬಿಕಮ್ಸ್ ಅಲೈವ್ ಆ್ಯಂಡ್ ಇಟ್ ವಿಲ್ ಶೋ ಇಟ್ಸ್ ಫೇಸ್ ಟು ದ ರೈನ್. ಸೊ ದುತ್ತೆಂದು ಮೀನ್ಸ್ ಸಡನ್ಲಿ, ಅಲ್ಲೇ ಮೂಲೆಯಲ್ಲಿ, ದೇರ್ ಓನ್ಲಿ ಇನ್ ದ ಕಾರ್ನರ್, ಮತ್ತೆ ಪ್ರತ್ಯಕ್ಷವಾಗಿ, ಅಗೇನ್ ಇಟ್ಸ್ ಅಪಿಯರ್ಸ್, ಮಳೆಗೆ ಮುಖ ಒಡ್ಡುತ್ತದೆ. ಸೊ ಇಟ್ ಫೇಸಸ್ ಶೋಸ್ ಇಟ್ಸ್ ಫೇಸ್ ಟು ದ ರೈನ್. ಇನ್ಯಾವುದೋ ಡೇರೆ ಹೂವಿನ ಗಿಡ ಗೆಡ್ಡೆಯಿಂದ ಮೂತಿ ಹೊರತೂರಿಸಿ ತಾನೂ ಇದ್ದೇನೆ ಎನ್ನುತ್ತದೆ. ಸೊ ಒನ್ ಮೋರ್ ಪ್ಲಾಂಟ್. ಇನ್ಯಾವುದೋ ಸಮ್ ಅದರ್ ಡೇರೆ ಹೂವಿನ ಗಿಡ. ದಿಸ್ ಇಸ್ ಒನ್ ಮೋರ್ ಪ್ಲಾಂಟ್. ಗೆಡ್ಡೆಯಿಂದ, ಗೆಡ್ಡೆ ಮೀನ್ಸ್ ಫ್ರಮ್ ದ ಸ್ಟೆಮ್. So ಮೂತಿ ಹೊರತೂರಿಸಿ means that also becomes alive and the flowers come out. ಮೂತಿ ಹೊರತೂರಿಸಿ means it shows its face outside. ತಾನೂ ಇದ್ದೇನೆ ಎನ್ನುತ್ತದೆ. It says, the plant also says, I am also there. ಬಣ್ಣ ಬಣ್ಣದ ಗೌರಿ ಹೂಗಳ ಗಿಡ. So colorful ಗೌರಿ flowers, that plant also becomes alive. ಯಾವುದೋ ಹಕ್ಕಿ ಉಪಕಾರದಿಂದ ಹುಟ್ಟಿದ ಟೊಮೆಟೊ ಗಿಡ. So because of some birds, because of some birds reason, some tomato plants also become alive over there. They start sprouting out there. So hakki upakaradinda means the birds would have carried the seeds and dropped somewhere, and because of that during rainy season this tomato plant also comes out. Battada sasi, ಎಲ್ಲ ಸಹಬಾಳ್ವೆ ಆರಂಭಿಸುತ್ತದೆ. ಸೊ ಆಲ್ ಆಫ್ ದೆಮ್ ಸ್ಟಾರ್ಟ್ ಅ ನ್ಯೂ ಲೈಫ್. ಸಹಬಾಳ್ವೆ, ದೇ ಸ್ಟಾರ್ಟ್. ಸಹಬಾಳ್ವೆ ಈಸ್ ಕೋ ಎಕ್ಸಿಸ್ಟಿಂಗ್ ವಿತ್ ಈಚ್ ಅದರ್. ಅಂಗಳದಂಚಿನ ದಾಸವಾಳ ಗಾಳಿಗೆ ಇತ್ತಲೇ ಬಾಗಿ ನಾನೂ ಇದ್ದೇನೆ ಎನ್ನುತ್ತದೆ. ಸೊ ಅಂಗಳದಂಚಿನ ವಿಚ್ ಇಸ್ ಆನ್ ದ ಬಾರ್ಡರ್ ಆಫ್ ದಿ ಫ್ರಂಟ್ ಯಾರ್ಡ್. ದಾಸವಾಳ is hibiscus plant or a shoe flower. Okay, that also for the breeze. ಇತ್ತಲೆ ಬಾಗಿ, it bends to the breeze and says ನಾನು ಇದ್ದೇನೆ ಎನ್ನುತ್ತದೆ. So that plant also says I am there. So here they are saying during rainy season all the plants which are forgotten, they all come alive. So you have to remember these. ನಾಗದಾಳಿ ಗಿಡ here, ಡೇರೆ ಹೂವಿನ ಗಿಡ, ಗೌರಿ ಹೂಗಳ ಗಿಡ, and ಟೊಮೆಟೊ ಗಿಡ and ಭತ್ತದ ಸಸಿ. All these comes to life in the front yard. ಕರಾವಳಿಯ ಮಳೆಗಾಲದಲ್ಲಿ, that is in Karavali region, during rainy season in Karavali, ಮನೆ ಬಾಗಿಲಿಗೆ ಬರುವ ಆಟಿ ಕಾಳಂಜವೆಂಬ ಜನಪದ ನೃತ್ಯದ ಸೊಗಸು. So during the rainy season, that is in Karavali region, to the doors of every house people come. Okay, they are called as Janapada, that is local folk songs, dances and all they will do. They are called as Kalanja. Sogasu, the beauty of that Kalanja dance and song. ಮಳೆಯ ಸದ್ದನ್ನು ಮೀರಿಸುವ ನೇಜಿ ನೆಡುವ ಹೆಂಗಸರ ಚಹಾದ ಜೊತೆಗಿನ ಕಿಳಕಿಳವು. ಮಳೆಯ ಸದ್ದನ್ನು ಮೀರಿಸುವ, the sound which exceeds the rain sounds. So what exceeds the rain sound? The ladies. Okay, that is ನೇಜಿ ನೆಡುವ ಹೆಂಗಸರ. ನೇಜಿ means those who are planting the rice plants in the field. So these ladies, ಚಹಾದ ಜೊತೆಗಿನ, along with the tea, ಕಿಳಕಿಳವು means they are laughing sound, the talking sound. ನಡೆಯುವುದು ಅಂಗಳದಲ್ಲೇ. This all happens in the front yard only. Means the ladies who are planting the saplings of the rice. So when they are having tea in the front yard, they are talking sound, they are laughing sound. It exceeds the rain sound. ಪತ್ರೋಡೆಗಳಾಗಿ ನಮ್ಮ ಜಿಹ್ವ ಚಾಪಲ್ಯವನ್ನು ತೀರಿಸುವ ಕೆಸುವಿನೆಲೆಗಳ ಜನನವೂ ಇಲ್ಲಿಯೇ.
ಸೊ ಕೆಸುವಿನ ಎಲೆ. ಕೆಸುವಿನ ಎಲೆ means it is a colocasia leaf. Big leaves will start growing during this season only. And from that leaf, no, colocasia leaf, there is a dish, a snack that is made, which is called as a patrode. It is very special in the Karavalli region. So these plants also starts growing. Jananavu illiye, their birth also takes place there only. ಬಣ್ಣ ಬಣ್ಣದ ಅಣಬೆಗಳು. ಬಣ್ಣ ಬಣ್ಣ ಮೀನ್ಸ್ ಕಲರ್ಫುಲ್. ಅಣಬೆ ಮೀನ್ಸ್ ಮಶ್ರೂಮ್ಸ್. ದೆನ್ ದಾರಿ ತಪ್ಪಿ ಬರುವ ದೊಡ್ಡ ಕಪ್ಪೆಗಳು. ದಟ್ ಇಸ್ ದಾರಿ ತಪ್ಪಿ ಮೀನ್ಸ್ ದ ಕಪ್ಪೆ ಮೀನ್ಸ್ ಫ್ರಾಗ್ಸ್ ವಿಚ್ ಹ್ಯಾವ್ ಲಾಸ್ಟ್ ದೇರ್ ವೇ. ಅಂಗಳವನ್ನು ಅಲಂಕರಿಸುತ್ತವೆ. ದೇ ಡೆಕೋರೇಟ್ ದ ಫ್ರಂಟ್ ಯಾರ್ಡ್ ಹಿಯರ್. ಸೊ ಇನ್ನು ಮುತ್ತೈದೆಯ ಹಣೆಗೆ ತಿಲಕ ಇಟ್ಟಂತೆ. ಮುತ್ತೈದೆ ಮೀನ್ಸ್ ಮ್ಯಾರಿಡ್ ಲೇಡೀಸ್. ಸೊ ಆನ್ ದೇರ್ ಫೋರ್ ಹೆಡ್ ದೇ ಕೀಪ್ ದಟ್ ಬಿಂದಿ, ನೈಸ್ ರೆಡ್ ಬಿಂದಿ, ಲೈಕ್ ದ್ಯಾಟ್. ಅಂಗಳಕ್ಕೆ ತುಳಸಿ ಕಟ್ಟೆ, ಲೈಕ್ ದ್ಯಾಟ್. For the front yard there is one tulasi katte over there, means tulasi plant is there. ರಾತ್ರಿ ಆ ಕಟ್ಟೆಯನ್ನು ಮಿನುಗುವ ಪುಟ್ಟ ದೀಪವು. ಸೊ ಇನ್ ದ ನೈಟ್, ಈವ್ನಿಂಗ್ಸ್ ದೇ ಕೀಪ್ ಲ್ಯಾಂಪ್ ಟು ದಿ ತುಳಸಿ. So in the night, this putta deepa, the small lamp starts glowing in the night. In the pitch dark night, the small lamp will be glowing near the tulasi katte, which is compared to the bindi of a married lady, which is in her forehead. ಸೊ ಈ ಪುಟ್ಟ ದೀಪವು ಅಂಗಳದ ನಕ್ಷತ್ರ. ಲೈಕ್ ಅ ಸ್ಟಾರ್, ಇಟ್ ಸ್ಟಾರ್ಟ್ಸ್ ಗ್ಲೋಯಿಂಗ್ ಇನ್ ದ ಫ್ರಂಟ್ ಯಾರ್ಡ್. ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲೇ ಆಸರೆ. ಸೊ ಡ್ಯೂರಿಂಗ್ ರೈನಿ ಸೀಸನ್ ಯು ಕಾಂಟ್ ಕೀಪ್ ದ ಲ್ಯಾಂಪ್ ಔಟ್ಸೈಡ್ ಬಿಕಾಸ್ ರೈನ್ ಇಸ್ ದೇರ್, ದ ಲ್ಯಾಂಪ್ ವಿಲ್ ಗೋ ಆಫ್. ಸೊ ದೇ ಕೀಪ್ ದ ಲ್ಯಾಂಪ್. ಹೊಸ್ತಿಲು is in the main door. Is there, no? So there. So that is called as a ಹೊಸ್ತಿಲು. ಆಸರೆ. ಸೊ ಇಟ್ ಫೈಂಡ್ಸ್ ಇಸ್ ಪ್ಲೇಸ್ ನಿಯರ್ ದ ಮೇನ್ ಡೋರ್, ದ ಲ್ಯಾಂಪ್. ಮಳೆ ಕಳೆದ ಮೇಲೆ, ದಟ್ ಇಸ್ ಆಫ್ಟರ್ ದ ರೈನಿ ಸೀಸನ್ ಇಸ್ ಓವರ್, ಬರುವ ಹಬ್ಬಗಳ ಜೊತೆಗೆ, ಆಫ್ಟರ್ ರೈನಿ ಸೀಸನ್ ಇಸ್ ಓವರ್ ಮೆನಿ ಫೆಸ್ಟಿವಲ್ ಸ್ಟಾರ್ಟ್ಸ್. ಹಬ್ಬಗಳು ಮೀನ್ಸ್ ಫೆಸ್ಟಿವಲ್. ಸೊ ಅಲಾಂಗ್ ವಿತ್ ದ ಫೆಸ್ಟಿವಲ್ ಮತ್ತೆ ಹಣತೆಗೆ ತುಳಸಿ ಕಟ್ಟೆ ಸಖ್ಯ ಮರಳಿ ದೊರಕುತ್ತದೆ. ಸೊ ಅಗೈನ್ ದ ಲ್ಯಾಂಪ್ಸ್ ಸ್ಟಾರ್ಟ್ಸ್ ಶೋಯಿಂಗ್ ಅಪ್ ಅರೌಂಡ್ ದಿ ತುಳಸಿ ಕಟ್ಟೆ. ಸೊ ಹಿಯರ್ ದೀಪಾವಳಿ, ತುಳಸಿ ಪೂಜೆ, ಉತ್ಥಾನ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದೇ ಪಾರುಪತ್ಯ. So all the festivals that come after the rainy season. Okay, again Tulasi Katte gets a very center place. There all lamp starts showing up. So first Deepavali. Okay, in Deepavali you have Tulasi Puja comes after that. So Tulasi Puja. So Deepavali Tulasi Puja. Then Uttana Dwadashiya Tulasi Maduvege. So Tulasi Puja comes on Uttana Dwadashi. Remember all this, it comes in the question answers. ಸೊ ತುಳಸಿ ಮದುವೆಗೆ, ದಟ್ ಇಸ್ ತುಳಸಿ ಮ್ಯಾರೇಜ್, ತುಳಸಿ ಪೂಜಾ, ಅಂಗಳದ್ದೇ ಪಾರುಪತ್ಯ. ಸೊ ದ ಫ್ರಂಟ್ ಯಾರ್ಡ್ ಓನ್ಲಿ ಈಸ್ ದ ಮೇನ್ ರೆಸ್ಪಾನ್ಸಿಬಲ್ ಪ್ಲೇಸ್ ಫಾರ್ ಆಲ್ ದೀಸ್ ಫೆಸ್ಟಿವಲ್. ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ಸೊ ಇನ್ ಮಲೆನಾಡು, ಫಾರ್ ಬಹಳ ಮದುವೆಗಳ ಮಂಟಪಗಳಿಗೆ, ಸೊ ಫಾರ್ ವೆಡ್ಡಿಂಗ್ಸ್ ವಿಲ್ ಟೇಕ್ ಪ್ಲೇಸ್. Okay, now for weddings you take place, you have a mantapa galige. Mantapa is a place where they get married. Okay, like a stage. For that angalave ashrayadata. So the front yard only gives shelter for all the activities that take place during the wedding. ಸೊ ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ. ಸೊ ಫಾರ್ ಮದುವೆಯ, ದಟ್ ಇಸ್ ವೆಡ್ಡಿಂಗ್, ಸಮಸ್ತ ತಯಾರಿಗಳಿಗೆ ಮೀನ್ಸ್ ಫಾರ್ ಆಲ್ ದಿ ಪ್ರಿಪರೇಷನ್ಸ್ ಫಾರ್ ದಿ ವೆಡ್ಡಿಂಗ್, ಅಂಗಳವೇ ಗತಿ. ಇಟ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ ದ ಫ್ರಂಟ್ ಯಾರ್ಡ್ ಓನ್ಲಿ. So now they are talking about the preparation of the weddings and what is the role of the front yard over here. So it is not just the front yard of the house where the wedding is take place, all the front yards of the neighbors are also involved over here. So pakkada mane means a neighboring house. ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಕ್ಲೀನು ಮಾಡಿ ತರಕಾರಿ ಕೊಚ್ಚಿದರೆ. ಸೊ ಪಕ್ಕದ ಮನೆ, ಇನ್ ದ ನೇಬರಿಂಗ್ ಹೌಸ್, ಅಂಗಳದಲ್ಲಿ ಇನ್ ದ ಫ್ರಂಟ್ ಯಾರ್ಡ್ ಬಾಳೆ ಎಲೆಗಳನ್ನು, ಬಾಳೆ ಎಲೆ ಇಸ್ ಅ ಪ್ಲಾಂಟೇನ್ ಲೀಫ್. ಓಕೆ, ಕ್ಲೀನು ಮಾಡಿ, ದೇ ಕ್ಲೀನ್ ದ ಪ್ಲಾಂಟೇನ್ ಲೀಫ್ ಆ್ಯಂಡ್ ತರಕಾರಿ ಕೊಚ್ಚಿದರೆ, ದೇ ಕಟ್ ದ ವೆಜಿಟೇಬಲ್ಸ್. ಓಕೆ,
Now here they don't cut the bale ele. Here what they do, they use the bale ele, that is a plantain leaf, as a plate. Fine. And in that they clean that bale ele, keep it down, and on that they start cutting the vegetables. So all the vegetables are cut and kept on the bale ele. ಮತ್ತೊಂದು ಮನೆ ಅಂಗಳದಲ್ಲಿ, ಇನ್ ಅನದರ್ ಪರ್ಸನ್ಸ್ ಹೌಸ್ ದೆರ್ ವಿಲ್ ಬಿ ಅ ಫ್ರಂಟ್ ಯಾರ್ಡ್, ನೋ. ಸೊ ದೇರ್ ಊಟದ ತಯಾರಿ, ದೇರ್ ಫುಡ್ ಪ್ರಿಪ್ರೇಷನ್ ವಿಲ್ ಬಿ ಗೋಯಿಂಗ್ ಆನ್ ದೇರ್. ಇನ್ಯಾರದೋ ಹಿತ್ತಲಿನಲ್ಲಿ ಅಡುಗೆ. ಸೊ ಇನ್ ಸಂಬಡೀಸ್ ಬ್ಯಾಕ್ ಯಾರ್ಡ್ ಕುಕಿಂಗ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ. ಸೊ ಗೃಹ ಪ್ರವೇಶವೆಂಬ, ದ ಗೃಹ ಪ್ರವೇಶ ಇಸ್ ಒನ್ ರಿಚುವಲ್ ದಟ್ ಇಸ್ ಆಫ್ಟರ್ ದ ವೆಡ್ಡಿಂಗ್, ದ ಹಸ್ಬೆಂಡ್ ಆ್ಯಂಡ್ ವೈಫ್, ಓಕೆ, ದ ಕಪಲ್ ವಿಲ್ ಬಿ ಎಂಟರಿಂಗ್ ದ house. That's the new bride is entering the husband's house. So gandina mane, that is the husband's house. Sambhramakke, so for the celebration there, matte angalave sakshi. So the front yard only is a witness for this ritual. ಹೆಣ್ಣಿನ ಹೊಸ ಬದುಕು, ದಟ್ ಇಸ್ ಅ ನ್ಯೂಲಿ ಮ್ಯಾರಿಡ್ ಬ್ರೈಡ್ ಫಾರ್ ಹರ್ ನ್ಯೂ ಲೈಫ್. ಬದುಕು ಆರಂಭವಾಗುವುದೇ ಅಲ್ಲಿ. ಹರ್ ನ್ಯೂ ಲೈಫ್ ಸ್ಟಾರ್ಟ್ಸ್ ಓನ್ಲಿ ಇನ್ ದಿಸ್ ಫ್ರಂಟ್ ಯಾರ್ಡ್. ಹೊಸ ಊರು, ಫಾರ್ ಅ ಬ್ರೈಡ್ ದಿಸ್ ಇಸ್ ಅ ನ್ಯೂ ಪ್ಲೇಸ್. ಹೊಸ ಜಾಗ, ಇಟ್ಸ್ ಅ ನ್ಯೂ ಪ್ಲೇಸ್, ನ್ಯೂ ಸಿಟಿ ಆರ್ ಎ ವಿಲೇಜ್. ಹೊಸ ಮಂದಿಯ ಮಧ್ಯೆ, ಹೊಸ ಮಂದಿ ಮೀನ್ಸ್ ಇನ್ ಅ ಹಸ್ಬೆಂಡ್ಸ್ ಹೌಸ್ ಆಲ್ ಪೀಪಲ್ ಆರ್ ನ್ಯೂ ಟು ಹರ್. ಮಧ್ಯೆ ಪ್ರಾಯಶಃ ಆ ಅಂಗಳ ಮಾತ್ರವೇ ಹಳೆಯದು. ಸೊ mostly that front yard only is something which is familiar to the bride here. ಎನಿಸುವುದೋ ಏನು. ಸೊ ದ ರೈಟರ್ ಇಸ್ ಥಿಂಕಿಂಗ್ ಮೇ ಬಿ ದ ಬ್ರೈಡ್ ಮೇ ಬಿ ಫೀಲಿಂಗ್ ಕಂಫರ್ಟೇಬಲ್ ಓನ್ಲಿ ಇನ್ ದ ಫ್ರಂಟ್ ಯಾರ್ಡ್, ಓನ್ಲಿ ದ್ಯಾಟ್ ಪ್ಲೇಸ್ ಮೇ ಬಿ ಫೆಮಿಲಿಯರ್ ಟು ಹರ್. ಮಾರನೆಯ ದಿನ, ದಟ್ ಈಸ್ ದ ನೆಕ್ಸ್ಟ್ ಡೇ ಆಫ್ ದ ವೆಡ್ಡಿಂಗ್, ನೆಕ್ಸ್ಟ್ ಡೇ ಆಫ್ಟರ್ ದ ಬ್ರೈಡ್ ಎಂಟರ್ಸ್ ದಿ ಹಸ್ಬೆಂಡ್ಸ್ ಹೌಸ್. ಚಳಿ ಬೆಳಗಲ್ಲಿ ಅಂಗಳದಲ್ಲಿ ರಂಗೋಲಿಯ ಚಿತ್ರಗಳನ್ನು ಬಿಡಿಸುತ್ತಾ ನವವಧು ತಾನೇ ಚಿತ್ರವಾಗುವ ಸೋಜಿಗವೂ ನಡೆಯುತ್ತದೆ. ಸೊ ದ ನೆಕ್ಸ್ಟ್ ಡೇ ದ ನ್ಯೂ ಬ್ರೈಡ್, ಚಳಿ ಬೆಳಗದಲ್ಲಿ, ಇನ್ ದಟ್ ಕೋಲ್ಡ್ ಅರ್ಲಿ ಮಾರ್ನಿಂಗ್, ಅಂಗಳದಲ್ಲಿ, that is in the front yard, she will be putting the rangoli, that's a design, rangoli design on the front yard, front of the house. So bidisutta, when she is doing that, she herself looks like a picture. ಚಿತ್ರವಾಗುವ ಸೋಜಿಗವೂ ನಡೆಯುತ್ತದೆ. ಅಡಿಕೆ ಕೊಯ್ಲಿನ ಸಮಯದಲ್ಲಿ, now here the writer is talking about the peeling of the arecanut seeds. ಅಡಿಕೆ ಕೊಯ್ಲಿನ ಸಮಯದಲ್ಲಿ, when that's a time when they start peeling out the arecanut. ಸೊ ಮಲೆನಾಡಿನಲ್ಲಿ, ಇನ್ ಮಲೆನಾಡು, ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಗೊಂಚಲುಗಳ ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚಂದ. ಸೊ ಡ್ಯೂರಿಂಗ್ ದಟ್ ಸೀಸನ್, ರಾಶಿ ರಾಶಿ ಮೀನ್ಸ್ ಬಿಗ್ ಕ್ವಾಂಟಿಟಿ. ಹಳದಿ, ಹಸಿರು, ದಟ್ ಇಸ್ ಗ್ರೀನ್ ಆ್ಯಂಡ್ ಯೆಲ್ಲೋ. ಅಡಿಕೆ, ಅರೆಕನಟ್, in large abundance. Gonchalu means in bunches they will be, and they will be filled in the front yard. So pariye chanda, to look this only, it is very beautiful in the front yard. ಊರ ಮಂದಿ ಎಲ್ಲ ಒಂದಾಗಿ. Now see the beauty. It is not one person's job. All the people from the village come and help over here. So ಊರ ಮಂದಿ ಎಲ್ಲ, all the people in the village ಒಂದಾಗಿ, they become one. ಹಗಲೆನ್ನದೆ ರಾತ್ರಿ ಎನ್ನದೆ ಆ ಅಡಿಕೆಯನ್ನು ಸುಳಿಯುವ ಸಂಭ್ರಮಕ್ಕೆ ಸಾಟಿಯೇ ಇಲ್ಲ. ಸೊ ಆಲ್ ದೀಸ್ ಗ್ಯಾದರ್ ಇನ್ ದ ಫ್ರಂಟ್ ಯಾರ್ಡ್, ಆ್ಯಂಡ್ ಹಗಲೆನ್ನದೆ ರಾತ್ರಿ ಎನ್ನದೆ, ದೇ ಡೋಂಟ್ ಸಿ ವೆದರ್ ಇಟ್ ಇಸ್ ಅ ಡೇ ಟೈಮ್ ಆರ್ ನೈಟ್ ಟೈಮ್, ಆ್ಯಂಡ್ ದೇ ಸಿಟ್ ಇನ್ ದ ಫ್ರಂಟ್ ಯಾರ್ಡ್ ಆ್ಯಂಡ್ ದೇ ಜಾಯಿನ್ ಟುಗೆದರ್ ಆ್ಯಂಡ್ ದೇ ಸ್ಟಾರ್ಟ್ ಪೀಲಿಂಗ್ ದ arecanut. That sambrama, that celebration, saatiye illa, there is no comparison for that celebration or happiness in that one. ಅಂಗಳದ ಆಚೆಗೆ ಅದೇನೇ ಆಗಿದ್ದರು, ಒಳಗೆ ಬಂದು ಕೂತ ಮೇಲೆ ಎಲ್ಲರೂ ಒಂದೇ ಇಲ್ಲಿ. ಅಂಗಳದ ಆಚೆ, ದಟ್ ಈಸ್ ಔಟ್ಸೈಡ್ ದ ಫ್ರಂಟ್ ಯಾರ್ಡ್, ಮೀನ್ಸ್ ಔಟ್ಸೈಡ್ ದ ಗೇಟ್. ಅದೇನೇ ಆಗಿದ್ದರು, ವಾಟ್ ಎವರ್ ದೇ ಆರ್, ಒಳಗೆ ಬಂದು ಕೂತ ಮೇಲೆ, ಒನ್ಸ್ ದೇ ಎಂಟರ್ ದ ಗೇಟ್ ಆ್ಯಂಡ್ ಎಂಟರ್ ದ ಫ್ರಂಟ್ ಯಾರ್ಡ್, ಎಲ್ಲರೂ ಒಂದೇ ಇಲ್ಲಿ, ಆಲ್ ಆರ್ ಒನ್ ಓವರ್ ಹಿಯರ್. ವಿದೇಶಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ
ವಾರಾಂತ್ಯದಲ್ಲಿ ಊರಿಗೆ ಬಂದ ಮನೆಮಗನು. ಸೊ ಮನೆಮಗನು ಮೀನ್ಸ್ ದ ಸನ್ ಆಫ್ ದ್ಯಾಟ್ ಹೌಸ್ ಹೂ ಈಸ್ ವರ್ಕಿಂಗ್ ಇನ್ ಅ ಫಾರಿನ್ ವಿದೇಶಿ ಸಾಫ್ಟ್ವೇರ್ ಕಂಪನಿ. ಹಿ ಈಸ್ ವರ್ಕಿಂಗ್ ಇನ್ ಅ ಫಾರಿನ್ ಸಾಫ್ಟ್ವೇರ್ ಕಂಪನಿ. ಕೆಲಸ ಮಾಡುತ್ತಿರುವ ವಾರಾಂತ್ಯದಲ್ಲಿ ಮೀನ್ಸ್ ಇನ್ ದ ವೀಕ್ ಎಂಡ್ ಹಿ ಕಮ್ಸ್ ಟು ಹಿಸ್ ಪ್ಲೇಸ್, ಟು ದ ಊರಿಗೆ ಬಂದ ಮನೆಮಗನು ಆಳು ಮಗನು ಒಟ್ಟಿಗೆ ಅಡಿಕೆ ಸುಳಿಯುತ್ತಿರುತ್ತಾರೆ. ಸೊ ದ ಪರ್ಸನ್ ಹೂ ಇಸ್ ವೆಲ್ ಎಜುಕೇಟೆಡ್ ಇನ್ ಅ ವೆಲ್ ಸೆಟಲ್ಡ್ ಜಾಬ್ that is in a foreign software company, weekend he comes to his place, and in that angala what along with the alu maganu means the servant son also, both sit together and they are peeling the arecanut, means there is no difference over here. ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ. ಸೊ ದೇ ಆಲ್ ಗ್ಯಾದರ್ ನೋ, ಸೊ ದೇ ಆರ್ ಹ್ಯಾವಿಂಗ್ ಫನ್ ನೌ. ದೇ ಆರ್ ಟಾಕಿಂಗ್ ಅಬೌಟ್ ಆಲ್ ದ ನ್ಯೂಸ್ that is happening in the world. So ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ, in a kind they all are gossiping, chit chatting here. ಏನೇನು ಹರಟೆ ಹೊಡೆಯುತ್ತಿದ್ದರು, what and all they may be chatting over there, but ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಶಿಯಿಂದ ಅಡಿಕೆ ಹೆಕ್ಕಿ ಸುಳಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲವು. So here they are saying they all gather together and they are laughing, chit-chatting, gossiping, all that they will be doing. Okay? But as they are doing, their hands alone, okay? ಕೈಗಳು ಮಾತ್ರ ಲೈಕ್ ಅ ಮೆಷಿನ್, ಯಾಂತ್ರಿಕವಾಗಿ ರಾಶಿಯಿಂದ ಅಡಿಕೆ ಹೆಕ್ಕಿ ಸುಳಿದು. ಸೊ ಫ್ರಮ್ ದಟ್ ರಾಶಿ means in abundance of arecanut is put in the front yard, no? So hand alone like a machine, it will go on picking the arecanut and they will be peeling it and they will be filling in the dabba. Okay? ಆ ಚಾಕಚಕ್ಯವನ್ನು, ಚಾಕಚಕ್ಯ means the speed in which they are peeling the arecanut, ನೋಡಲೆರಡು ಕಣ್ಣುಗಳು ಸಾಲವು. So you two eyes are not enough to see the way, you know, like very like a machine, they keep on peeling. Hands will be doing their job and people will be having fun also, having chit chatting over there. So two eyes are not enough to see this. Now the last para, the writer is concluding his composition now. So now he is talking about what are the changes that are happening in the front yard, how it is getting modernized. ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ. ಸೊ ದಿಸ್ ಇಸ್ ಅ ಸೇಯಿಂಗ್, ಬದಲಾವಣೆ, ದ ಚೇಂಜ್ ಈಸ್ ದ ರೂಲ್ ಆಫ್ ದ ವರ್ಲ್ಡ್, ಮೀನ್ಸ್ ಇಟ್ ಕೀಪ್ಸ್ ಥಿಂಗ್ಸ್ ಕೀಪ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಸೊ ದಿಸ್ ಹೋಲ್ಡ್ಸ್ ಗುಡ್ ಫಾರ್ ದಿ ಫ್ರಂಟ್ ಯಾರ್ಡ್ ಆಲ್ಸೋ. ಸೆಗಣಿಯ ಅಂಗಳವನ್ನು ಇಂಟರ್ಲಾಕ್ಗಳು ನಿಧಾನವಾಗಿ ಬಂಧಿಸುತ್ತಿವೆ. ಸೊ ಸೆಗಣಿಯ ಅಂಗಳ ದಟ್ ವಾಸ್ ಅ ಮಡ್ floored angala, no? Now what is happening, it is being replaced by like where they put the cow dung and they keep the angala clean. So now what happens, instead of cow dung smeared angala, that's the front yard, now you are getting to see interlock bricks. ನಿಧಾನವಾಗಿ, slowly it is being replaced by the interlock bricks. ಮಣ್ಣು ಪಗಾರವನ್ನು ಇಟ್ಟಿಗೆ ಸಿಮೆಂಟುಗಳು ತಿಂದು ಹಾಕಿವೆ. ಸೊ ದ ಮಡ್ ಫ್ಲೋರ್ ಈಸ್ ಬೀಯಿಂಗ್ ರಿಪ್ಲೇಸ್ಡ್ ಬೈ ದ ಬ್ರಿಕ್ಸ್ ಆ್ಯಂಡ್ ಸಿಮೆಂಟ್, ದೇ ಹ್ಯಾವ್ ಈಟನ್ ಆಫ್ ದೆಮ್. ಸ್ವಚ್ಛಂದ ಬೇರು ಬಿಟ್ಟಿದ್ದ ಹೂ ಗಿಡಗಳಿಗೆ ಶಿಸ್ತು ಕಲಿಸಲು ಇದೀಗ ಕುಂಡಗಳು ಬಂದಿವೆ. ಸೊ ಸ್ವಚ್ಛಂದ ಬೇರು ಬಿಟ್ಟಿದ್ದ, so plants were there on the ground, so freely they used to spread their roots nicely in the ground. Now what happened, ಬಿಟ್ಟಿದ್ದ ಹೂ ಗಿಡಗಳಿಗೆ, all the flowering plants over there, ಶಿಸ್ತು ಕಲಿಸಲು, to teach them discipline, now ಇದೀಗ ಕುಂಡಗಳು ಬಂದಿವೆ. Now what's happening, all these flower plants are not on the ground, they are on the pots. Okay, they are in the pots right now. So pots are being used, they are not in the ground, they are saying. ಅಂಗಳದ ಹುಳಿದನದ ಆಟವು ಮೊಬೈಲ್ ಫೋನಿಗೆ ವರ್ಗಾವಣೆಯಾಗಿದೆ. So in the front yard children used to play, no, huli danad, all games like that.
Huli is a tiger and Dana means a cow. So like this, Aatavu, the games which children were playing in the ground and the front yard, now mobile phone has come. That's all now converted to mobile phone games. So ವರ್ಗಾವಣೆ ಆಗಿದೆ, ಇಟ್ ಇಸ್ ಟ್ರಾನ್ಸ್ಫರ್ ಟು ದ ಮೊಬೈಲ್ ಫೋನ್. ದೀಪಾವಳಿಯಂದು ತಿರುಗುವ ನೆಲಚಕ್ರಕ್ಕೆ ಸಿಮೆಂಟಿನ ಅಂಗಳದಲ್ಲಿ ಹೊಸ ವೇಗ ದಕ್ಕಿದೆ. ಸೊ ದೀಪಾವಳಿ, ಡ್ಯೂರಿಂಗ್ ದೀಪಾವಳಿ ಪಟಾಕೀಸ್ are there, fire crackers and all they leave, no? Now they are talking about ತಿರುಗುವ ನೆಲಚಕ್ರ which goes round on the ground. Now it has got a different speed in the cement ground. Okay, ಸಿಮೆಂಟಿನ ಅಂಗಳದಲ್ಲಿ ಹೊಸ ವೇಗ ದಕ್ಕಿದೆ, ನ್ಯೂ ಸ್ಪೀಡ್ ಇಟ್ ಹ್ಯಾಸ್ ರೀಚ್ಡ್. ಮಳೆ ಬಂದಾಗ ಅಮ್ಮನೀಗ ತಗಡು ಚಪ್ಪರದ ಕೆಳಗೆ ತೊಯ್ಯದೆ ನಡೆಯುತ್ತಾಳೆ. So now what is happening? When the rain comes, Ammaniga, that is the mother now, Tagadu Chappara. Now the front yard is not open like it used to be. Now they are covering it with the tin sheets or metal sheets. So the mother is walking under the metal sheet without getting wet. Toyyade means without getting wet. Nadeyuttale, she walks now there. Angalada ಕಳೆ ತೆಗೆದು ನಡುಬಾಗಿದ ಅಜ್ಜನಿಗೀಗ ಕೋಲು ಹಿಡಿದು ನೆಟ್ಟಗಾಗಿದ್ದಾನೆ. ಸೊ ದೇ ಸೇಯಿಂಗ್ ನೌ, ಅಂಗಳದ ಕಳೆ ತೆಗೆದು, ಕಳೆ ಮೀನ್ಸ್ ದ ವೀಡ್ಸ್ ದಟ್ ಆರ್ ಗ್ರೋಯಿಂಗ್ ಇನ್ ದ ಫ್ರಂಟ್ ಯಾರ್ಡ್, ತೆಗೆದು ನಡುಬಾಗಿದ ಅಜ್ಜನಿಗೆ. So Ajja is an old man, so his job is to bend and take all the weeds that are growing in the front yard. So his back is bent. Now what is happening, because it's now modernizing, no? When cement, interlocking bricks and cement comes, there is no weed growing in the front yard. So the grandfather, Ajjaniga, now what has happened? Kolu hididu, he's holding a walking stick and he's become straight, it seems. ನೆಟ್ಟಗಾಗಿದ್ದಾನೆ. ಏದುಸಿರು ಬಿಡುತ್ತಾ ಅಂಗಳ ಚಂದ ಕಾಣಬೇಕೆಂದು ಗುದ್ದಲಿ ಹಿಡಿದು ನೆಲ ಕೆತ್ತುತ್ತಿದ್ದ ಅಪ್ಪ. So angala, the front yard should be clean, means the father will take a guddali, no, where they loosen the soil using it. So hididu nela kettutidda appa, the father who is to level the land in the front yard. Now what he is doing? ಆರಾಮ ಕುರ್ಚಿಯಲ್ಲಿ ಕೂತಿದ್ದಾನೆ. ಆರಾಮ್ಸೆ, ವೆರಿ ರೆಸ್ಟ್ಫುಲಿ he is sitting on the chair now. Means he has no work to do in the front yard right now. ಅಂಗಳವನ್ನು ಬಂಧಿಸಿದ ಕಾಂಪೌಂಡ್ ಗೋಡೆಯ ಮೇಲೆ ಅಳಿಲು ಕೂತು ಬಿಸಿಲು ಕಾಯಿಸಿಕೊಳ್ಳುತ್ತಿದೆ. ಸೊ ಅಂಗಳವನ್ನು ಬಂಧಿಸಿದ ಕಾಂಪೌಂಡ್ ಗೋಡೆ. Now all compound walls have come around. So on that compound wall, Alilu means squirrels are sitting on that and they are basking in the hot sun. ಧೂಳು ಕೆಸರುಗಳು ಅದರ ಆಚೆಗೆ ಉಳಿದಿವೆ. ಸೊ ಆಲ್ ದ ಧೂಳು, ದಟ್ ಇಸ್ ಅ ಡಸ್ಟ್, ಆ್ಯಂಡ್ ಕೆಸರುಗಳು, ದಟ್ ಇಸ್ ಅ ಸ್ಲಶ್, ಇಟ್ಸ್ ಆಲ್ ನೌ ಔಟ್ಸೈಡ್ ದಟ್ ಕಾಂಪೌಂಡ್ ವಾಲ್. ಇಟ್ಸ್ ನಾಟ್ ಕಮಿಂಗ್ ಟು ದ ಫ್ರಂಟ್ ಯಾರ್ಡ್ ರೈಟ್ ನೌ. ಹಬ್ಬಕ್ಕೆಂದು ಮನೆಯ ಸುತ್ತ ಹಚ್ಚಿದ ದೀಪ ಸಾಲುಗಳನ್ನು ಅಂಗಳವು ಮಸುಕಾಗಿ ಪ್ರತಿಫಲಿಸುತ್ತಾ ತಾನು ಪ್ರಜ್ವಲಿಸುತ್ತಿದೆ. ಸೊ ಡ್ಯೂರಿಂಗ್ ದ ದೀಪಾವಳಿ ಟೈಮ್, ಹಬ್ಬ ಮೀನ್ಸ್ ಫೆಸ್ಟಿವಲ್. ಹಬ್ಬಕ್ಕೆಂದು ಮನೆಯ ಸುತ್ತ ಹಚ್ಚಿದ ದೀಪ ಸಾಲುಗಳನ್ನು, ಸೊ ಡ್ಯೂರಿಂಗ್ ದ ದೀಪಾವಳಿ ದೇ ಕೀಪ್ ದ ಲ್ಯಾಂಪ್ಸ್ ಸರೌಂಡಿಂಗ್ ದ ಕಾಂಪೌಂಡ್ ವಾಲ್ಸ್. ಅಂಗಳವು ಮಸುಕಾಗಿ ಪ್ರತಿಫಲಿಸುತ್ತಾ ತಾನು ಪ್ರಜ್ವಲಿಸುತ್ತಿದೆ, ಶೈನಿಂಗ್ ವಿತ್ ದಿ ದೀಪಾವಳಿ ಲ್ಯಾಂಪ್ಸ್.